ಶ್ರೀ ಗುರುಭ್ಯೋ ನಮಃ ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಕ್ಯಾಲೆಂಡರ್ ಪ್ರಕಾರ 2026ರ ಹೊಸ ವರ್ಷದಿಂದ ಕರ್ಕಾಟಕ ರಾಶಿಯವರ ಸಂಪೂರ್ಣ ಭವಿಷ್ಯ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳು, ಇವರ ಗುಣಲಕ್ಷಣಗಳಾಗ್ಬೋದು, ಇವರ ಶಿಕ್ಷಣ ವ್ಯವಹಾರದ ಬಗ್ಗೆ, ಇವರ ಒಂದು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ, ಆರೋಗ್ಯದ ಬಗ್ಗೆ, ಇವರ ಅದೃಷ್ಟ ಸಂಖ್ಯೆಗಳ್ಯಾವುದು, ಇವರ ಆಗು ಹೋಗುಗಳಾವುದು, ನಂತರ ಇವರ ಪರಿಹಾರ ಮಾರ್ಗಗಳು ಯಾವ ರೀತಿ ಮಾಡಿದ್ರೆ ಇವರ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಇವ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿಕ್ಕೆ ಏನು ಮುಖ್ಯ ವಿಚಾರ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಶನಿ ಗ್ರಹವು 8ನೇ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ಬರೋದ್ರಿಂದ ನೀವು ಸಂಶೋಧನಾ ವಿಚಾರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಂತರದಲ್ಲಿ ಇವರು ಮಾಡ್ತಕ್ಕಂಥ ಎಲ್ಲ ವಿಚಾರದಲ್ಲೂ, ವೈಜ್ಞಾನಿಕ ವಿಚಾರದಲ್ಲಿ, ಸಂಶೋಧನಾ ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು. ಅನಿರೀಕ್ಷಿತ ಆರ್ಥಿಕ ಮೂಲಗಳಿಂದ ನಿಮಗೆ ಹೆಚ್ಚಿನ ಲಾಭವನ್ನು ಸಿಗುತ್ತೆ ಅಂತ ಈ ಒಂದು ವಿಚಾರದಲ್ಲಿ ಈ ಒಂದು ವರ್ಷದಲ್ಲಿ ತಿಳಿಸ್ಬೋದು. ನಂತರ ಗುರು ನಿಮಗೆ ಈ ಒಂದು ವರ್ಷದಲ್ಲಿ 4 ತಿಂಗಳು ಅಂದರೆ ಜನವರಿಯಿಂದ ಏಪ್ರಿಲ್ ತನಕ ಹೆಚ್ಚಿನ ಒಂದು ವಿಚಾರದಲ್ಲಿ ನೀವು ಎಷ್ಟೇ ಕೆಲಸ ಮಾಡೋದು ಕೂಡ, ಎಷ್ಟೇ ವಿಚಾರ ಮಾಡೋದು ಕೂಡ ಅತ್ಯಂತ ಲಾಭದಾಯಕ ವಿಚಾರ ಅಲ್ಲದೆ ಇದ್ರೂ ಕೂಡ ಸೂಕ್ತ ಪ್ರಮಾಣದಲ್ಲಿ ಲಾಭವನ್ನು ಕೊಡ್ತಾ ಬರ್ತಾನೆ. ನಂತರ ಈ ಒಂದು ಏಪ್ರಿಲ್ ಕಳೆದ ನಂತರ ಗುರು ನಿಮಗೆ ಅತಿಯಾದ ಲಾಭವನ್ನು, ಅತಿಯಾದ ಯಶಸ್ಸನ್ನು ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ಕೆಲಸದಲ್ಲಿ ಕೊಡುವಂಥ ಸಂಭವ ಇರುತ್ತದೆ. ಮತ್ತು ರಾಹು ನಿಮ್ಮ ಒಂದು ಈ ಒಂದು ರಾಶಿಯಲ್ಲಿ 9ನೇ ಮನೆಯಲ್ಲಿ ಇರೋದ್ರಿಂದ ಸಂಪೂರ್ಣವಾದಂತಹ ಲಾಭವನ್ನು, ಅನಿರೀಕ್ಷಿತ ಬೆಳವಣಿಗೆಗಳು, ಅನಿರೀಕ್ಷಿತ ಪ್ರಮೋಷನ್ಗಳಾಗ್ಬೋದು, ಅನಿರೀಕ್ಷಿತ ವಿದೇಶ ಪ್ರಯಾಣಗಳಾಗ್ಬೋದು, ಮತ್ತು ಶಿಕ್ಷಣದಲ್ಲಿ ಉನ್ನತ ಸ್ಥಾನ ಆಗ್ಬೋದು, ಉನ್ನತ ವಿಚಾರದಲ್ಲಿ ಅಭಿವೃದ್ಧಿಗಳನ್ನ ಈ ಒಂದು ವರ್ಷ ನೀವು ಸಾಧಿಸ್ತೀರ ಅಂತ ಹೇಳ್ಬೋದು. ಮತ್ತು ಕೇತು 3ನೇ ಸ್ಥಾನದಿಂದ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಕೂಡ ನಿಮಗೆ ವಿಜಯ, ವೀರ್ಯ, ಆರೋಗ್ಯ, ಆಯಸ್ಸು ಹೆಚ್ಚಾಗಿ ಸಿಗೋದ್ರಿಂದ ನಿಮಗೆ ಈ ಒಂದು ವರ್ಷದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಇರೋದಿಲ್ಲ. ಮತ್ತು ನಿಮ್ಮ ಸಹೋದರರಿಂದ, ಅಣ್ಣ ತಮ್ಮಂದರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ನೀವು ವಿಜಯವನ್ನು ಸಾಧಿಸ್ತೀರ. ಈ ಒಂದು ರಾಶಿಯವರ ಗುಣಲಕ್ಷಣಗಳು ಯಾವ ಥರ ಇರ್ತದೆ ಅಂದರೆ, ಅತಿಯಾದ ಭಾವನಾ ಜೀವಿಗಳಾಗಿರ್ತಾರೆ. ಸಾಫ್ಟ್ ಕೈಂಡೆಡ್ ಅಂದರೆ ಕೈಂಡ್ ಹಾರ್ಟೆಡ್ ಅಂತ ಹೇಳ್ತೀವಿ, ಮೃದು ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಶಿಕ್ಷಣ ವಿಚಾರ ನೋಡಬೇಕು ಅಂತಂದರೆ 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶಿಕ್ಷಣದಲ್ಲಿ ಅತಿಯಾದ ಉನ್ನತ ಸ್ಥಾನವನ್ನು, ಉನ್ನತ ವಿಚಾರದಲ್ಲಿ ಹೆಚ್ಚಿನ ಒಂದು ವಿಚಾರಕ್ಕೆ ನೀವು ಪರೀಕ್ಷೆಗಳನ್ನ ಕೊಟ್ಟಿದ್ದಾಗಿದ್ದರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೇ ಆಗಿದ್ದರೆ ಈ ಒಂದು ವರ್ಷ ನಿಮಗೆ ಯಶಸ್ಸನ್ನು ಕೊಡುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ವಿಜ್ಞಾನ ಅಂದರೆ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಈ ಒಂದು ವರ್ಷ ಅತಿಯಾದ ಒಂದು ಶುಭ ವ್ಯವಸ್ಥೆ ಅಂತ ಹೇಳ್ಬೋದು. ಇನ್ನು 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಈ ಸೈನ್ಸ್ ತೊಗೊಂಡಿರೋ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ಗೆ ಆಗ್ಬೋದು, ಹೈಯರ್ ಸ್ಟಡೀಸ್ಗೆ ಫಾರಿನ್ಗೆ ಹೋಗಬೇಕು ಅಂತ ಯಾವ್ದಾದ್ರು ಅಪ್ಲಿಕೇಶನ್ ಹಾಕಿದರೆ ಈ ಒಂದು ವರ್ಷ ಆ ಒಂದು ನಿಮ್ಮ ಕನಸು ಈ ವರ್ಷ ನನಸಾಗುತ್ತೆ ಅಂತ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರ ನೋಡಬೇಕು ಅಂದರೆ ಈ ಒಂದು ರಾಶಿಯವರಿಗೆ ಗುರುವಿನ ಅನುಗ್ರಹ ಇರೋದ್ರಿಂದ ಮತ್ತು ನಿಮ್ಮ ಮೇಲೆ ಇರ್ತಕ್ಕಂಥ ಗುರು ಹಿರಿಯರ ಆಶೀರ್ವಾದದಿಂದ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಯಶಸ್ಸನ್ನು ಸಾಧಿಸ್ತೀರ. ಯಾವುದೇ ರೀತಿ ಸಮಸ್ಯೆಗಳು, ವಿಚಾರಗಳು ನಿಮ್ಮ ಹತ್ತಿರ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು. ಉದ್ಯೋಗದ ವಿಚಾರದಲ್ಲಿ ಬೇರೆ ಯಾರಾದರೂ ಕೈ ಕೆಳಗೆ ನೀವು ಕೆಲಸ ಮಾಡೋದಾಗ್ಬೋದು, ಸಹೋದ್ಯೋಗಿಗಳ ಜೊತೆಗೆ ಸಣ್ಣ ಪುಟ್ಟ ಕ್ಲಾಶಸ್ಗಳಾಗಿದ್ದರೆ, ಸಮಸ್ಯೆಗಳಾಗಿದ್ದರೆ ಈ ಒಂದು ವರ್ಷ ಎಲ್ಲ ಸಪೋರ್ಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭದಾಯಕ ವರ್ಷಗಳು ಈ ಒಂದು ವರ್ಷ ಅಂತ ಹೇಳ್ಬೋದು. ಇನ್ನು ವ್ಯವಹಾರ ಮಾಡೋರಾಗ್ಬೋದು, ಬಿಸ್ನೆಸ್ ಮೆನ್ಸ್ಗಳಾಗ್ಬೋದು, ಬಿಸ್ನೆಸ್ ವುಮೆನ್ಸ್ಗಳಾಗ್ಬೋದು, ಇವರಿಗೆ ಈ ಒಂದು 4 ತಿಂಗಳು ಕಳೆದ ನಂತರ, ಜನವರಿಯಿಂದ ಏಪ್ರಿಲ್ ತನಕ ಈ ಒಂದು 4 ತಿಂಗಳು ಕಳ್ಕೊಂಡು ಏಪ್ರಿಲ್ 26ರ ನಂತರ ನೀವು ಏನಾದರೂ ಹೊಸ ಉದ್ಯೋಗ ಆಗ್ಬೋದು, ಹೊಸ ಉದ್ಯೋಗ ಸೃಷ್ಟಿ ಆಗ್ಬೋದು, ಅಥವಾ ನೀವು ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕು, ದೊಡ್ಡದಾಗಿ ಒಂದು ಪ್ರಾರಂಭ ಮಾಡಬೇಕು, ದೊಡ್ಡದಾಗಿ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ರೆ ಆ ಒಂದು ವಿಚಾರದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ, ಅತಿಯಾದ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ಗಳು ಮಾಡಬೇಕು ಅಥವಾ ಫಾರಿನ್ ಎಕ್ಸ್ಚೇಂಜ್ಗಳಲ್ಲಿ ಹೂಡಿಕೆ ಮಾಡಬೇಕು ಅಥವಾ ಸ್ಟಾಕ್ಸ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ 2026ರ ಏಪ್ರಿಲ್ ತಿಂಗಳ 26 ಕಳೆದ ನಂತರ ಮಾಡೋದ್ರಿಂದ ನೀವು ಹೆಚ್ಚಿನ ಲಾಭವನ್ನು ಗಳಿಸ್ತೀರ. ಅದಕ್ಕಿಂತ ಮುಂಚೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ಯಾವುದೇ ಋಣಾತ್ಮಕ ವಿಚಾರಗಳು ಬೇಡ ಅಂತ ನಾನು ಹೇಳಿ ಬಯಸ್ತೇನೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡಬೇಕು ಅಂತಂದರೆ, ಪ್ರೀತಿಯಲ್ಲಿ 2025ರ ಕೊನೆಯಲ್ಲಿ ನಿಮ್ಮ ಪ್ರೀತಿಸಿದವ್ರ ಜೊತೆಗೆ, ನಿಮ್ಮ ಪ್ರಿಯಕರ ವ್ಯವಸ್ಥೆಗಳ ಜೊತೆಗೆ ನೀವು ಮಾಡ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಎಲ್ಲ ತರ್ಕಗಳಾಗ್ಬೋದು, ಇದಕ್ಕೆಲ್ಲವೂ 2026ರ ಶುಭ ಆರಂಭದಲ್ಲಿ ನಿಮಗೆ ಸಮಸ್ಯೆಗಳು, ಸಣ್ಣ ಪುಟ್ಟ ವ್ಯಾಜ್ಯಗಳಿಗೆ, ಒಂದು ತಕರಾರುಗಳಿಗೆ ಈ ಒಂದು ವಿಚಾರದಲ್ಲಿ ಪರಿಹಾರ ಸಿಗುತ್ತೆ, ಸಾರ್ಟ್ ಔಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಂತರ ಕುಟುಂಬದ ವಿಚಾರ ಬಂತಂದರೆ, ಕುಟುಂಬದ ವಿಚಾರದಲ್ಲಿ ಮನೆಯಲ್ಲಿ ಎಷ್ಟೋ ವರ್ಷದಿಂದ, 4-5 ವರ್ಷದಿಂದ ಮದುವೆಗೆ ಹುಡುಕ್ತಾ ಇದ್ದವರೊಳಗೆ ಹೆಣ್ಣು ಗಂಡು ಸಿಗ್ತಾ ಇಲ್ಲ ಅಂತ ವಿಚಾರ ಯಾವುದೋ ಮನಸ್ಸಲ್ಲಿದ್ದರೆ ಈ ಒಂದು ವರ್ಷ ನಿಮ್ಮ ಒಂದು ಕುಟುಂಬದಲ್ಲಿ, ಮುಖ್ಯವಾಗಿ ಗಂಡಿನ ವಿಚಾರ ಇದ್ದರೆ ಈ ಒಂದು ವ್ಯವಸ್ಥೆಯಲ್ಲಿ ಮದುವೆ ಆಗುವಂಥ ಸಂಭವ ಸಂಪೂರ್ಣವಾಗುತ್ತೆ. ಬರ್ತಕ್ಕಂಥ ಕಾರ್ತಿಕ ಮಾಸದ ಒಳಭಾಗದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ಶುಭ ಲಗ್ನ ವಿಚಾರಗಳು ನಿಮ್ಮ ಮನೆಯಲ್ಲಿ ಜರುಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ನಂತರ ಆರೋಗ್ಯದ ವಿಚಾರ ಬಂತಂದರೆ, ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಎಡಭಾಗದಲ್ಲಿ ಸ್ವಲ್ಪ ಅತಿಯಾದ ಸಮಸ್ಯೆಗಳು ಕಾಣಿಸ್ತಕ್ಕಂಥ ವ್ಯವಸ್ಥೆ ಈ ಒಂದು ರಾಶಿಯಲ್ಲಿದ್ದು, ಸ್ವಲ್ಪ ಆದಷ್ಟು ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ
ಜೂನ್ ಕಳೆದ ನಂತರ ಅತಿಯಾದ ಸ್ಟ್ರೆಸ್ಸನ್ನು ಕೊಡೋದಾಗ್ಬೋದು, ಅತಿಯಾದ ಒಂದು ಕೆಲಸವನ್ನು ಮಾಡಿಸೋದಾಗ್ಬೋದು, ಥಂಡಿ ಸಮಯದಲ್ಲಿ ಕೆಲಸವನ್ನು ಮಾಡಿಸೋದು ಸ್ವಲ್ಪ ಅವಾಯ್ಡ್ ಮಾಡಿಸಿ ಅತಿಯಾದ ಯೋಗಾಸನ ಮತ್ತು ಧ್ಯಾನವನ್ನು ಮಾಡಿ ಆರೋಗ್ಯದ ಕಡೆ ಗಮನ ಕೊಡೋದು ಇವರಿಗೆ ಅತ್ಯಗತ್ಯ ಆಗುತ್ತೆ. ಈ ಒಂದು ರಾಶಿಯವರ ಮುಖ್ಯ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ, ಪ್ರತಿ ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಎಳ್ಳು ಬತ್ತಿಯನ್ನು ಅರ್ಪಣೆ ಮಾಡೋದು ಮತ್ತು ಬಡವರಿಗೆ ಹಸಿರು ತರಕಾರಿ ಅಥವಾ ಅನ್ನವನ್ನು ದಾನ ಮಾಡೋದು. ಈ ಒಂದು ಎಲ್ಲ ಸಮಸ್ಯೆಗಳು ಕೂಡ ಇವರು ಪರಿಹಾರ ಕಂಡ್ಕೋಬೇಕಾಗುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ 9 ಮತ್ತು 11 ಅಂತ ಆಗುತ್ತೆ. ಈ ಎರಡೂ ವ್ಯವಸ್ಥೆಗಳು ಅವರಿಗೆ ಬಹಳ ಸೂಕ್ತವಾದಂಥ ವ್ಯವಸ್ಥೆಗಳಾಗುತ್ತೆ. ನಂತರ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಕೇಸರಿ ಮತ್ತು ಹಳದಿ ಅಂತ ಹೇಳ್ಬೋದಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ರಾಶಿಯವರು ಭಾವನಾತ್ಮಕ ಶಕ್ತಿಯನ್ನು ಸಕಾರಾತ್ಮಕ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡಿದ್ದೆ ಆದರೆ, ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಯಶಸ್ಸನ್ನು ಈ ಒಂದು ವರ್ಷ ಯಾರೂ ತಡಿಲಿಕ್ಕಾಗಲ್ಲ ಅಂತ ಹೇಳ್ಬೋದಾಗುತ್ತೆ. ಒಟ್ಟಾರೆಯಾಗಿ ಇದಾಗಿದ್ದು ಕರ್ಕಾಟಕ ರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.